ಜಗತ್ತಿನಲ್ಲಿ ತುಂಬಾ ಜನ ಬಂದು ಹೋಗಿದ್ದಾರೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಸೃಷ್ಟಿಕರ್ಜುನ ಎಂದರೆ ನೀನೇ. ಹೌದು. ಹಾಗಾದ್ರೆ ನಿನ್ನಿಂದ ಪಾಲಿಸಲ್ಪಡುತ್ತಿರುವ ಯಜ್ಞಶ್ವವನ್ನು ಕ್ಷತ್ರಿಯ ಪಂಥಕ್ಕನುಗುಣವಾಗಿ ಬಂಧಿಸಿದ್ದೇವೆ. ಸುಮ್ಮನೆ ಬಂಧಿಸಿದ್ದಲ್ಲ, ಹೋರಾಡೋದಕ್ಕೋಸ್ಕರವಾಗಿ ಬಂಧಿಸಿದ್ದೇವೆ. ಆದ್ರೆ ನೀನು ಅದನ್ನು ಬಿಟ್ಟು ಹೋಗುವ ಆಲೋಚನೆ ಇಲ್ವಾ? ಅಥವಾ ನನ್ನೊಂದಿಗೆ ಹೋರಾಡಿ ಅದನ್ನು ಬಿಡಿಸಿಕೊಂಡು ಹೋಗುವೆನೆಂಬ ಬಿಂಕ ನಿನ್ನಲ್ಲಿದೆಯೋ? ಹೇಳು ತಟ್ಟನೆ. ಬಿಟ್ಟು ಹೋಗುವೆನೆಂಬ ಆಲೋಚನೆಯು ಬಿಡಿಸುವೆನೆಂಬ ಬಿಂಕವು. ಈ ಸ್ತನ್ವನ ಬದಲು ನುಡಿಗಳಿಗೆ ಏನು ಹೇಳಬೇಕಂತ ಅರ್ಥ ಆಗ್ತದೆ. ಅಯ್ಯೋ ಸುಧರ್ಮ, ಹುಡುಗ
ಹಾರಾಡಿದ್ದು ಬಿಡಿದರೆ ನನಗೂ ಏನೋ ಬಹಳ ಹುಮ್ಮಸ್ಸಾಯಿತು. ಹಳೆಯ ನೆನಪು ನೋಡಿ ಹಾರಬೇಕೆಂಬ ಉತ್ಸಾಹ ಇತ್ತು. ಈ ಯುದ್ಧಕ್ಕೋಸ್ಕರ ಕಟ್ಟಿದ್ದು ಸ್ವಲ್ಪ ಹೆಚ್ಚಾಯಿತು. ಅದೆಲ್ಲ ಆಗಲಿ. ನೋಡು, ನೀನು ಇನ್ನಲ್ಲಿ ಹೇಳ ದೊಡ್ಡವರು ಆಡಬೇಕಾದ ಹಿರಿಯರ ಮಾತನ್ನ ಆಡಿ ನಿನಗೆ ಮನೋತ್ತುಕೊಂಡು ಮಾಡಿಕೊಡುವುದು ನಮ್ಮಂಥವರ ಕರ್ತವ್ಯ. ನೋಡಪ್ಪ, ಈಗ ಹೇಳಿದ ತಲೆಮುಡಿಗಳಿಂದ ಬಹಳ ಸಂತೋಷವಾಯಿತು ನನಗೆ. ಆದರೆ ಅದೆಲ್ಲ ಉಳಿದ ಸೇನಾನಿಗಳಿಗೆ, ಈ ಪಾರ್ಥನಿಗಲ್ಲ, ಜಗದ್ವಿಖ್ಯಾತರಂತಹ ಪಾರ್ಥನಲ್ಲಿ ಒಂದು ಕೈ ನೋಡಬೇಕೆಂಬ ಮನಸ್ಸು ತುಂಬ ಮಂದಿಗೆ ಇದೆ. ಆದರೆ ಏನು ಮಾಡೋಣ ಹೇಳು, ಸಣ್ಣಂದಿನಿಂದಲೇ ಏಕ ವೃದ್ಧೇಕ ಹೇಕ ತತ್ವಗಂಪನೆ ಎಂಬ ಬಿರುದಾಂಕಿದಂತಹೇ ನೋಡು, ಈ ಪಟುಪಟನೆಲ್ಲ ಸೋತು ಓಡಿ ಹೋಗುವಂತಹ ಪರಿಸ್ಥಿತಿ ಅನುಕಾಲವೂ ಸಮೀಪಿಸಿತು. ಆದ್ದರಿಂದಲೇ ನಾನು ವಿಜಯ ಅದೇನೇ ಇರಲಿ, ಒಳ್ಳೆ ಮಾತಲ್ಲಿ ಹೇಳ್ತೇನೆ ಕೇಳು. ಹುಡುಗಾಟ ಬಿಡು. ಹಿಂದೆ ತೆರಳಿ ಬಂದ ದಾರಿಗೆ ಸುಂಕವಿಲ್ಲದಂತೆ ಹೋಗಿ ಕಪ್ಪ ಕಾಣಿಕೆಗಳನ್ನು ತರೆದು ನನ್ನ ಪಾದಕ್ಕರ್ಪಿಸಿ ಶರಣಾಗಿ ಕುದುರೆಯ ನಮ್ಮ ಬೆಂಗಾವಲಿ ಒಡಗೂಡಿ ಮುಂದೆ ತಗೊಂಡು ಹೇಳ್ತೇನೆ ಕೇಳು. ಹುಡುಗ ಕೇಳಪ್ಪ, ಕೇಳು. ಮೂಡನೆಂಬೆನೆ ನಿನ್ನ ರೂಢಿಯ ಭಟನೆಂದು ಮೂಡನೆಂಬೆನೆ ನಿನ್ನ ರೂಢಿಯ ಭಟನೆಂದು ಮೂಡನೆಂಬೆನೆ ನಿನ್ನ ಮೂಢನೆಂಬೆನೆ ನೀನಾಡುವ ಮಾತುಗಳನ್ನು ಕೇಳಿದಾಗ ನಿನ್ನನ್ನು ಮೂಢನೆಂದು ಕರೆಯಬೇಕಾಗುತ್ತದೆ. ಆದರೆ ಮೂಢನೆಂದು ಕರೆಯೋಣವೇ ಆಗ್ಲಿಕ್ಕಿಲ್ಲ. ಯಾಕೆ? ನೀನು ವೀರಾದಿ ವೀರ, ರೂಢಿಯ ಪಟನೆಂದು ಕೆಲವರು ಕರೆಯುತ್ತಾರೆ. ಏನು ಹಾಗಂದ್ರೆ ಕ್ಷತ್ರಿಯ, ನೀನು ಕ್ಷತ್ರಿಯ. ಕ್ಷತ್ರಿಯ ಧರ್ಮವೇನು? ಹೋರಾಡಿ ಗೆಲ್ಲುವುದು. ನಿನ್ನ ಅಶ್ವವನ್ನು ನಾವು ಬಂಧಿಸಿದ್ದೇವೆ. ಕ್ಷತ್ರಿಯ ಪಂಥಕ್ಕುಣಗುಣವಾಗಿ ನಮ್ಮಲ್ಲಿ ಹೋರಾಡಿ ಅದನ್ನು ಬಿಡಿಸಬೇಕಾಗಿದ್ದು ಕ್ಷತ್ರಿಯ ಧರ್ಮ. ಅದನ್ನು ಬಿಟ್ಟು ಕಪ್ಪ ಕಾಣಿಕೆ ಕುದುರೆ ಬಿಟ್ಟು ಒಂದು ಬ್ರಾಹ್ಮಣರ ಹಾಗೆ ಬೇಡುತ್ತಿದ್ದೆ ಅಲ್ಲ. ಏನು ಹೇಳಲ್ಲ ನಿನಗೆ? ನೀನಾಡುವ ಮಾತುಗಳನ್ನು ಕೇಳುವಾಗ ಈ ಮಕ್ಕಳೆಲ್ಲ ಮಾತಾಡ್ಲಿಕ್ಕೆ ಆರಂಭಿಸಿ ಈ ಸುಧಾರಣೆ ಮಾತಾಡುವಾದ್ರೆ ಏನು, ಯಾರೊಂದಿಗೆ ದೊಡ್ಡವರೊಂದಿಗೆ ಮಾತುಕತೆ ಆಡುವಂತಹ ರೀತಿ ನೀತಿಯೇ ಇದು. ಈ ಸ್ಥಳನಿಗೆ ಕಿರೀಟಿ ಯಾರು ಎಂದು ಗೊತ್ತಿಲ್ಲವೇ? ಅವಳ ಮಕ್ಕಳಿಗೆ ತಿಳಿದಷ್ಟು ಹೇಗೆ ತಿಳಿಯಲಿಲ್ಲವೋ? ನಾವು ಹಿರಿಯರು ನಿನ್ನ ಕುಲಜ ನೀರೊಳಗಾಡುವುದೇಳುತ್ತ ಜಾತಿ ಕಾಲ್ಮೊಳೆ ಎಂಬ ಬಂಡರ ಮುಳಿದು ಮಾಡುವುದೇನು?
ಮೊದಲಲ್ಲಿ ನಮ್ಮ ಹೀಗೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೆ. ಯಾವುದು ಹಳೆಯ ನೆನಪು ಬಂತು ಅಲ್ಲ, ಇನ್ನೊಮ್ಮೆ ಸಾರಿ ಹೇಳ್ತಾ ಇದ್ದೇನೆ. ಭೂತಳದಲ್ಲಿ ಸಾರಿ ಕೊಲ್ಲುವುದಿದು ಭೂತಳದಲ್ಲಿ ಸಾರಿ ಕೊಲ್ಲುವುದಿದು ಭೂತಳದಲ್ಲಿ ಸಾರಿ ಕೊಲ್ಲುವುದಿದು ಸಾರಿ ಕೊಲ್ಲುವುದಿದು ರಾಜನೀತಿಯ ಧರ್ಮವಿದು ರಾಜನೀತಿಯ ಧರ್ಮ ರಾಜನೀತಿಯ ಧರ್ಮವಿದು ನೀ ತರಳನು ನೀ ತರಳನು ನೀ ತರಳನು ನೀ ತರಳನು ನಿನ್ನೊಳು ಒಂದೇ ರಣವನ್ನು ನೀ ತರಳನು ನಿನ್ನೊಳು ನೀ ತರಳನು ನೀ ತರಳನು ನಿನ್ನೊಳು ಒಂದೇ ರಣವನ್ನು ನಿನ್ನ ತಾತನ ಕರೆಸಿಕೊಡು ನಿನ್ನ ತಾತನ ಕರೆಸಿಕೊಡು